ಸಿನಿಮಾ ಬಗ್ಗೆ ಹಾ ಜರ್ನಿ 2 ವರ್ಷದ ಜರ್ನಿ ಹೇಗಾಯ್ತು? ಸಿನಿಮಾ ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿಲ್ಲ ಮಾತಾಡಿ. ಸಿನಿಮಾ 2021 ಅಲ್ವಾ ಸರ್? 2021 ಆಗಸ್ಟ್ 15th ಶುರುವಾಗಿದ್ದ ಸಿನಿಮಾ. ಆಗಸ್ಟ್ 15th ಶುರುವಾಗಿದ್ದ ಸಿನಿಮಾ. ಆಲ್ರೆಡಿ 2.5 ವರ್ಷಗಳು ಅಂದ್ರೆ ಒಂದು 240 ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸ್. ಎಲ್ಲಾರು ಕೇಳ್ತಾ ಇದ್ರು ನನ್ಗೆ, ಎಲ್ಲೇ ಹೋದ್ರು ನನಗೆ ಮುಜುಗರ ಆಗೋದು, ಎಷ್ಟ್ ದಿನ ಶೂಟ್ ಮಾಡ್ತೀರಾರಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟ ದಿನ ಶೂಟ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿಲ್ಲ, ಪ್ರೊಡ್ಯೂಸರು ಅನ್ಕೊಂಡಿಲ್ಲ, ನಮ್ಮ ಹೀರೋನು ಅನ್ಕೊಂಡಿರ್ಲಿಲ್ಲ. ಬಟ್ ಶುರು ಮಾಡ್ಕೊಂಡಾಗ ಇದ್ದಿದ್ದು ಬಜೆಟ್ ನಾವ್ ಅನ್ಕೊಂಡಿದ್ದು ಒಂದು ಸ್ಮಾಲ್ ಅಂದ್ರೆ ಒಂದು 35-40 ಕೋಟಿಲಿ ಒಂದ್ ಸಿನಿಮಾ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೀವಿ. ಸರಿ, ಇದು ಹೋಗ್ತಾ ಒಂದು 80-90 ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು. ನಾವೇನ್ ಅನ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ, ನಮ್ ಕೈಯಿಂದ ಮೀರಿ. ಏನಂದ್ರೆ ಪ್ರತಿಯೊಂದನ್ನು ಇದೊಂದು ಎಪಿಸೋಡ್ ಚೆನ್ನಾಗ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ ಎಲ್ಲಾ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯ್ತು. ಆ ಚೆನ್ನಾಗ್ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆಯಲ್ಲ, ಆ ಒಂದು ವಿಸ್ತಾರ ಅಂತ ಏನ್ ಹೇಳ್ತೀವಲ್ಲ, ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗ್ ಮಾಡ್ಬಿಡೋಣ ಅಂದಾಗ ಚೆನ್ನಾಗ್ ಮಾಡಕ್ಕೆ ಎಲ್ಲೋ ಒಂದ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಕ್ ಆಗಲ್ಲ. ಅದಕ್ಕೊಂದ್ ಸೆಟ್ ಹಾಕ್ಬೇಕು, ಅದಕ್ಕೊಂದ್ ಪ್ರೋಸೆಸ್ ಆಗುತ್ತೆ. ಒಂದ್ ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡ್ಬೇಕು. ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ, ಸರ್ ಇಂಥದ್ದೊಂದು ಸೆಟ್ ಆಗ್ತಾ ಇದೀವಿ, ನೀವು ಅಪ್ರೂವಲ್ ಕೊಡಿ, ನಿಮ್ ಕಡೆಯಿಂದ ದುಡ್ಡು ಬರ್ಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು. ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆನೆ ಹತ್ತತ್ರ ನಾವು ಒಂದು 18-20 ಸೆಟ್ಗಳು ಇದ್ರಲ್ಲಿ ಹಾಕಿರೋದು. ಒಂದೊಂದ್ ಸೆಟ್ಗೆ ನಾವು ಪ್ಲಾನ್ ಮಾಡೋದ್ ದಿನ ಓಕೆ ಒಂದ್ 20 ದಿನಕ್ಕೆ ಮುಗಿಯುತ್ತೆ ಅಂತ ಅನ್ಕೊಂಡ್ರೆ, ನಡೀತಾ ಆರ್ಟ್ ಡೈರೆಕ್ಟರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದ್ 15 ದಿನ ಆಗುತ್ತೆ ಅನ್ಬಿಟ್ಟು. ಸರಿ, ಅದೆಲ್ಲ ಮುಗ್ದು ಇನ್ನೇನ್ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡು ಹೋದಾಗ ಒಂದು ಮಳೆನೋ ಏನೋ ಒಂದು ಬರ್ತಾ ಇತ್ತು. ನಾವೊಂದ್ 8 ದಿನ ಅನ್ಕೊಂಡಿದ್ದು 10 ದಿನ 15 ದಿನ ಆಗ್ತಾ ಇತ್ತು. ಒಂದು ಲಾಸ್ಟ್ ನಾವು ಯಾವ್ದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅನ್ಕೊಂಡ್ವಿ. ಆ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಇಲ್ಲೇ ಕೊಂಬಘಟ್ಟದಲ್ಲಿ ಮಾಡಿದ್ದು. ಒಂದ್ 25 ದಿನ ಶೂಟ್ ಮಾಡ್ಬೇಕಂತ. ಅದ್ರಲ್ಲಿ ಒಂದು ಮೋಕೋಬುಟ್ ಯೂಸ್ ಮಾಡಿದ್ವಿ. ಅದು ನಾವೊಂದು 4 ದಿನ 5 ದಿನ ಅಂತ ಅನ್ಕೊಂಡಿದ್ದು, ಅದೇ ಒಂದು 22-23 ದಿನ ಹೊಟ್ಟೋಯ್ತು. ನಾವ್ ಅನ್ಕೊಂಡಿದ್ದು 25 ದಿನ 48 ದಿನಕ್ಕೆ ಹೋಯ್ತು. ಅದಾದ್ಮೇಲೆ ಇನ್ನೊಂದ್ 4 ದಿನ, ಒಂದ್ 52 ದಿನ ಕ್ಲೈಮ್ಯಾಕ್ಸ್ ಆಗೋಯ್ತು. ಎಲ್ಲಾರು ಏನಂತ ಇದ್ರು ಅಂದ್ರೆ, ಒಂದ್ ಸಿನಿಮಾ ಮುಗಿಸ್ಬೋದು ಒಂದ್ 52 ದಿನದಲ್ಲಿ, ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದಿರಲ್ಲಪ್ಪ ಹಂಗೆ ಅಂತ ಅಂದ್ಬಿಟ್ಟು ಅಂದ್ರೆ ನನ್ನನ್ನಂತೂ ತುಂಬಾನೇ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಕೇಳಿದಾಗ ನಮ್ಗೆ ಒಂಥರ ಏನ್ ಇಷ್ಟು ದಿನ ಶೂಟ್ ಮಾಡ್ತಾ ಇದೀವಿ, ಆಡ್ತಾನೆ ಇದೀವಿ, ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು. ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸಿದಾಗ ಮಾಡ್ತಾರಿ. ಆಕ್ಚುಲಿ 50 ದಿವಸ ಆದ್ಮೇಲೆ ನಮ್ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳದ್ರೆ ಕೊಂಗೊಟ್ಟಕ್ಕೆ ಹೋಗ್ತಿತ್ತು. ಅಲ್ಲ, 240 ದಿನದ ಫುಟೇಜ್ ಇದೆಯಲ್ಲ, ಅದು ಒಂದು ಸಿನಿಮಾದ 2 ಸಿನಿಮಾದ? ಒಂದೇ ಸಿನಿಮಾ ಅದು. ಅಂದ್ರೆ 240 ದಿನದಲ್ಲಿ ನಾವೇನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದನ್ನೇ ಪ್ರಾಪರ್ ಆಗಿ ಶೂಟ್ ಮಾಡಿದೀವಿ. ಯಾಕೆಂತಂದ್ರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲಾರು ನನ್ನನ್ನು ನೋಡ್ತಾರೆ, ಧ್ರುವನ್ನು ನೋಡ್ತಾರೆ, ಪ್ರೊಡ್ಯೂಸರ್ನು ನೋಡ್ತಾರೆ. ಇವ್ರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವರು ಹೊರಗಡೆ ಹೆಂಗ್ ಬರ್ತಾರೆ, ಇವರು ಸ್ಕ್ರೀನ್ ಮೇಲೆ ಇವ್ರು ಏನ್ ತೋರಿಸ್ತಾರೆ, ಸ್ಕ್ರೀನ್ ಮೇಲೆ ಹೆಂಗ್ ತಗೊಂಬಂದ್ ಬಿಡ್ತಾರೆ, ಇವ್ರದ್ದು ಕ್ವಾಲಿಟಿ ಇರುತ್ತಾ, ಕ್ವಾಲಿಟಿ ಇರಲ್ವಾ, ಯಾರ್ಯಾರೆಲ್ಲ ಸೇರ್ಕೊಂಡು ಏನ್ ದಬಾಕಿದ್ದಾರೆ ಇವರು ಅನ್ನೋದೆಲ್ಲಾನು 100% ಹೇಳ್ತಾರೆ. ಅದೊಂದೇ ಒಂದು ಭಯ, ಏನಪ್ಪಾ ಮಾಡಿದಾರೆ ಇವರು, ಏನ್ ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಒಂದ್ ಭಯ ಇತ್ತಲ್ಲ. ಆ ಭಯಕ್ಕೋಸ್ಕರ ತುಂಬಾ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡು, ತುಂಬಾ ಏನು ನಮ್ಗೆ ಯಾವ್ಯಾವ ರೀತಿ ನಾವೇನೇನ್ ಅನ್ಕೊಂಡಿದ್ವಿ ಆ ಕೆಲಸ ಬರೋವರ್ಗುನು ವೆಯ್ಟ್ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ ಅದನ್ನ ಮಾಡ್ಕೊಂಡ್ ಬಂದ್ವಿ. ಹಂಗಾಗಿ 240 ದಿನದವರೆಗೂ ಬಂತು. ಆಲ್ಮೋಸ್ಟ್ ಒಂದು ಸಿನಿಮಾಗ ಒಂದ್ 150-160 ದಿನ ಆಗ್ಬೋದು. ಇದು ಒಂದ್ 100 ದಿನ ಜಾಸ್ತಿ ಆಗಿದೆ ಅಂತಂದ್ರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ಬಿಟ್ಟು ನಾವೇನ್ ತೋರ್ಸಕ್ ಹೊರಟಿದೀವಲ್ಲ, ಅದ್ರದ್ದೊಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾ ಇದೀವಿ ಹೊರತು ಅದನ್ನ ಮೀರಿ ಇನ್ನೇನು ಇಲ್ಲ. ಒಂದು ಕ್ವಾಲಿಟಿ. ಯಾಕೆಂದ್ರೆ ಒಂದ್ ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ ಕನ್ನಡ ಜನ ನೋಡ್ತಾರೆ. ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು, ಯಾವ ಯೋಗ್ಯತೆಯಲ್ಲಿ ಇದ್ದಾರೆ ಇವ್ರು ಏನ್ ಸಿನಿಮಾ ಮಾಡಿದ್ದಾರೆ ಅಂತ 100%. ಯಾಕೆಂದ್ರೆ ನಮ್ ಸುತ್ತಮುತ್ತ ತುಂಬಾ ಸಿನಿಮಾಗಳು ಬರ್ತಾ ಇದೆ. ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.